ಆಯಿತಾ. ಇದು 25 ಲೀಟ್ರ್ ಗೀಝರು, 25 ಲೀಟ್ರ್ ಗೀಝರು, 10 ಲೀಟ್ರ್ ಗೀಝರು, 15 ಲೀಟ್ರ್ ಗೀಝರು ಎಲ್ಲದಕ್ಕೂ ಸೇಮ್ ಇರ್ತದೆ, ಸರಿನಾ. ಈ ಹಸಿರು ನೀಲಿ ಕಲರ್ ಇರೋದು ತಣ್ಣೀರು ಇನ್ಲೆಟ್, ನೀರು ಒಳಗಡೆ ಹೋಗೋದು. ಇದು ಔಟ್ಲೆಟ್ ಅಂತ ಇಲ್ಲೇ ಬರೆದಿರ್ತಾರೆ, ಇದು ನೀರು ಈಚೆಗೆ ಬರೋದು, ಸರಿನಾ. ಇಲ್ಲಿ 2 ಸ್ಕ್ರೂ ಇರ್ತವೆ, ಇಲ್ಲಿ 2 ಲಾಕ್ ಇರ್ತವೆ. ಸೊ ನೀವೇನು ಮಾಡಬೇಕು, ಫಸ್ಟು 2 ಸ್ಕ್ರೂನ ಓಪನ್ ಮಾಡಬೇಕು. ಸ್ಕ್ರೂ ಓಪನ್ ಮಾಡಾದಮೇಲೆ ಇಲ್ಲಿ ಇದನ್ನು ಹಿಂಗೆ ಎತ್ತಬೇಕು, ಸರಿನಾ. ಸ್ವಲ್ಪ ಎತ್ಬಿಟ್ಟು ಹಿಂಗೆ ಎಳೆದ್ರೆ ಈ ಮುಂದೆಗಡೆ ಲಾಕ್ ಓಪನ್ ಆಗುತ್ತೆ. ಈ ಲಾಕ್ ಓಪನ್ ಆಯಿತಾ, ಈ ಥರ ಇರುತ್ತೆ, ಸರಿನಾ. ಇದು ಬಂದು ಗ್ಲಾಸ್ ಹುಲ್ಲು ಏನಕ್ಕೆ ಹಾಕ್ತೀವಿ ಅಂತಂದರೆ, ಒಳಗಡೆ ನೀರು ಇತ್ತು ಅಂತಂದರೆ ಆ ನೀರನ್ನೆಲ್ಲ ಹೀರ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಈ ಗ್ಲಾಸ್ ಹುಲ್ಲು ಹಾಕಿರ್ತಾರೆ. ಬಟ್ ಇದು ತುಂಬ ಡೇಂಜರು, ಕಣ್ಣಿಗೆ ಹೋದರೆ ಸ್ವಲ್ಪ ಪ್ರಾಬ್ಲಮ್ಮು, ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಸೊ ಇದು ಇಷ್ಟ ಆಯಿತಾ. ಅದಾದಮೇಲೆ ಇದು ಥರ್ಮೋಸ್ಟಾಟ್ ನಾಬ್ ಅಂತೀವಿ, ಸರಿನಾ. ಇದು ಹೆಂಗೆ ಕೆಲಸ ಮಾಡ್ತದೆ ಅಂತ ಹೇಳ್ತೀನಿ. ಇಲ್ಲಿ 2 ಇಂಡಿಕೇಟ್ರ್ ಐತೆ, ಒಂದು ರೆಡ್ ಕಲರ್ ಇಂಡಿಕೇಟ್ರು, ಒಂದು ಗ್ರೀನ್ ಕಲರ್ ಇಂಡಿಕೇಟ್ರು. ಸರಿನಾ. ಇದ್ರ ಒಳಗಡೆ ಈ ಥರ ಐತೆ, ಸರಿನಾ. ಇದು ನೋಡಿ, ಇದು ಪವರ್ ಕಾರ್ಡು, ಇದು 3 ಪಿನ್ ಪವರ್ ಕಾರ್ಡು. ಎಲ್ ಅಂತ ಬರೆದ್ರೆ ಫೇಸು, ಎನ್ ಅಂತ ಬರೆದ್ರೆ ನ್ಯೂಟ್ರಲ್ಲು, ಈ ಥರ ದಪ್ಪದು ಗೂಟ ಇರೋದು ಅರ್ಥಿಂಗು, ಸರಿನಾ. ನಾವು ಕಸ್ಟಮರ್ ಮನೆಗೆ ಹೋದಾಗ ಯಾವಾಗಲೂ ಚೆಕ್ ಮಾಡಬೇಕಾಗಿರೋದು ನಮ್ಮ ಬಲಗಡೆ ಅಂದರೆ ಈ ಎಲ್ ಅಂತ ಬರೆದಿರೋದ್ರ ಕಡೆನೇ ಲೈಟ್ ಬರಬೇಕು. ಟೆಸ್ಟರ್ ಹಾಕಿದ್ರೆ ಎಡಗಡೆ ನ್ಯೂಟ್ರಲಲ್ಲಿ ಕರೆಂಟ್ ಬರಬಾರ್ದು, ಸರಿನಾ. ಅದಾದಮೇಲೆ ಇನ್ ಕೇಸ್ ಮನೇಲಿ ಕಸ್ಟಮರ್ ಮನೇಲಿ ಏನಾರ ಕರೆಂಟ್ ಹೊಡಿತಾ ಇರ್ತದೆ, ನೀರು ಮುಟ್ಟಿದ್ರೆ, ಅವಾಗ ಏನಾಗಿರ್ತದೆ, ಅರ್ಥಿಂಗಲ್ಲಿ ಕರೆಂಟ್ ಬರ್ತಾ ಇರ್ತದೆ ಕಸ್ಟಮರ್ ಮನೇಲಿ. ಸೊ ಆವಾಗ ಪ್ಲಗ್ನ ರಿಮೂವ್ ಮಾಡಿಬಿಟ್ಟು ಮೇಲ್ಗಡೆ ಅರ್ಥಿಂಗ್ ಬಟನ್ಗೆ ಟೆಸ್ಟರ್ ಹಾಕಬೇಕು. ಅವಾಗ ಏನಾದ್ರು ಕರೆಂಟ್ ಬರ್ತಾಯಿತ್ತು ಅಂದರೆ ನಮ್ಮ ಗೀಝರ್ ಕಂಪ್ಲೇಂಟಲ್ಲ, ಅವ್ರ ಮನೆ ಅರ್ಥಿಂಗ್ ಪ್ರಾಬ್ಲಮ್ ಇರ್ತದೆ, ಅದನ್ನು ಚೆಕ್ ಮಾಡಿಸ್ಕೋಬೇಕು. ಇದು ಫಸ್ಟ್ ಪಾಯಿಂಟು. ಇಲ್ಲಿ ಫೇಸು ನ್ಯೂಟ್ರಲ್ಲು ಅರ್ಥಿಂಗು, ಇಲ್ಲಿ ಕರೆಂಟ್ಗೆ ಹಾಕಿದ್ರೆ ಆ ವೈರು ಇಲ್ಲಿ ಬರುತ್ತೆ, ಸರಿನಾ. ಇಲ್ಲಿ ಬಂದಿದ್ದು ಎಲ್ಲಿಗೋಗುತ್ತೆ, ಅರ್ಥಿಂಗ್ ಬಂದು ನಮ್ಮ ಗೀಝರ್ ಬಾಡಿಗೆ ಹೋಗಿರುತ್ತೆ, ಬಾಡಿಗೆ ಅರ್ಥಿಂಗ್ ಆಗಿರುತ್ತೆ. ಇನ್ ಕೇಸ್ ನೀರೊಳಗೆ ಏನಾರು ಕರೆಂಟ್ ಬಂತು ಅಂತಂದರೆ ಆ ಕರೆಂಟ್ ಮುಖಾಂತರ ಗೀಝರಿಗೆ ಹೊರಗಡೆ ಅರ್ಥಿಂಗಾಗಿ ಹೋಗುತ್ತೆ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಫೇಸು ನ್ಯೂಟ್ರಲ್ಲು, ರೆಡ್ನ ಫೇಸ್ ಅಂತೀವಿ, ಬ್ಲ್ಯಾಕ್ನ ನ್ಯೂಟ್ರಲ್ ಅಂತೀವಿ. ಇದನ್ನು ಥರ್ಮಲ್ ಕಟ್ ಅಂತೀವಿ. ಥರ್ಮಲ್ ಕಟ್ ಅಂತಂದರೆ ಬಿಸಿನ ಸೆಟ್ ಮಾಡೋವಂಥದ್ದು ಐಟಮ್ ಇದು, ಸರಿನಾ. ಇದು ಹೆಂಗೆ ವರ್ಕ್ ಮಾಡುತ್ತೆ ಅಂತಂದರೆ, ಇದು ನೋಡಿ, ಇಲ್ಲಿ ಇದು ಸಿಂಗಲ್ ಪಾಕೆಟು, ಈ ಪಾಕೆಟ್ ಒಳಗಡೆಗೆ ಇಲ್ಲಿ ತುರ್ಕಿರ್ತಾರೆ, ಸರಿನಾ. ಈ ಥರ ಐತೆ, ಇದು ಥರ್ಮಲ್ ಕಟ್ಟು. ಇದೇನಾಗುತ್ತೆ ಅಂತಂದರೆ, ಈ ಸ್ಪ್ರಿಂಗ್ ಒಳಗಡೆ ಮರ್ಕ್ಯೂರಿ ಇರುತ್ತೆ. ಸೊ ಇದ್ರ ಒಳಗಡೆ ಬಿಸಿ ಆಯ್ತಾ ಏನಾಗುತ್ತೆ, ಇನ್ ಕೇಸ್ ಇದು 80 ಡಿಗ್ರಿಗೆ ಸೆಟ್ ಆಗಿರ್ತದೆ. 80 ಡಿಗ್ರಿಗೆ ಸೆಟ್ ಆದಾಗ ಈ ಮುಂದೆಗಡೆ ನಾವು ಒಳಗಡೆ ಚುಚ್ಚಿರ್ತೀವಲ್ಲ, ಒಳಗಡೆ ನೀರು ಯಾವಾಗ 80 ಡಿಗ್ರಿ ಬಿಸಿ ಆಗುತ್ತೆ, ಆ ಬಿಸಿ ಆದಕ್ಕೆ ಮರ್ಕ್ಯೂರಿದು ಪ್ರೆಷರ್ ಇನ್ಕ್ರೀಸ್ ಆಗಿ ಇಲ್ಲಿ ಒಳಗಡೆ ಹೋಗಿ ಪ್ರೆಷರಿಂದ ತಳ್ಳುತ್ತೆ. ಆ ತಳ್ಳಿದಾಗ ಏನಾಗುತ್ತೆ, ಇದು ಟ್ರಿಪ್ ಆಗುತ್ತೆ. ಇದು ಟ್ರಿಪ್ ಆದಾಗ ನಿಮಗೆ ಇಲ್ಲಿ ಫೇಸ್ ನ್ಯೂಟ್ರಲ್ ಕರೆಂಟ್ ಇಲ್ಲಿ ಮುಂದಕ್ಕೆ ಬಂದಿದ್ದು ಇಲ್ಲಿಗೆ ಹೋಗೋಕ್ಕೆ ಬಿಡಲ್ಲ, ಸರಿನಾ. ನಾವೇ ಮ್ಯಾನ್ಯುವಲಾಗಿ ಬಂದು ಇದನ್ನು ರೀಸೆಟ್ ಮಾಡಬೇಕು. ಈ ಬಟನ್ ಪ್ರೆಸ್ ಮಾಡ್ತು ಅಂತಂದರೆ ಆವಾಗ ನಿಮಗೆ ಕರೆಂಟ್ ಮುಂದಕ್ಕೆ ಹೋಗುತ್ತೆ, 2 ಲೈಟು ಬರುತ್ತೆ. ಇನ್ ಕೇಸ್ ಕಸ್ಟಮರ್ ಮನೇಲಿ ಕಂಪ್ಲೇಂಟ್ ಬರುತ್ತೆ 2 ಲೈಟು ಬತ್ತಲ್ಲ ಅಂತಂತಾರೆ, 2 ಲೈಟು ಬತ್ತಲ್ಲ ಅಂದರೆ ಆಟೋಮೆಟಿಕ್ ಇದು ಟ್ರಿಪ್ ಆಗಿರುತ್ತೆ. ಇದನ್ನು ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಆನ್ ಆಗುತ್ತೆ. ಇದು ಥರ್ಮಲ್ ಕಟ್ ಕಂಪ್ಲೇಂಟು. ಇದಾದಮೇಲೆ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ ನೋಡಿ, ಫೇಸು ನ್ಯೂಟ್ರಲ್ 2 ಬಂದೈತಲ್ವ. ನ್ಯೂಟ್ರಲ್ ಬಂದು ಡೈರೆಕ್ಟಾಗಿ ಕಾಯಿಲ್ಗೆ ಹೋಗಿರುತ್ತೆ. ಕಾಯಿಲಲ್ಲಿ 2 ಟರ್ಮಿನಲ್ ಇರುತ್ತೆ, ಒಂದು ಫೇಸು ನ್ಯೂಟ್ರಲ್ಲು, ಸರಿನಾ. ಇವೆರಡಕ್ಕೂ ಫೇಸು ನ್ಯೂಟ್ರಲ್ಲು. ಸಪೋಸ್ ನನ್ನ ಪವರ್ ಕಾರ್ಡಿಂದ ಇಲ್ಲಿ ಫೇಸು ನ್ಯೂಟ್ರಲ್ ತಗೊಂಡು ಡೈರೆಕ್ಟಾಗಿ ಚುಚ್ಬಿಟ್ರೆ ಏನಾಗುತ್ತೆ, ಕಾಯಲ್ಲು ಅನ್ಲಿಮಿಟೆಡಾಗಿ ಕಾಯ್ತಾನೆ ಇರುತ್ತೆ. ಅದಕ್ಕೆ ಆಫ್ ಮಾಡೋದಕ್ಕೆ ಆನ್ ಮಾಡೋದಕ್ಕೆ ಯಾರೂ ಇರೋದಿಲ್ಲ. ಸೊ ಡೈರೆಕ್ಟಾಗಿ ಕಾಯ್ತಾನೆ ಇರುತ್ತೆ ನೀವು ಅಂಟಿಲ್ ನೀವು ಸ್ವಿಚ್ ಆಫ್ ಮಾಡೋ ಗಂಟನು. ಸೊ ಅದಕ್ಕೆ ಸೇಫ್ಟಿ ಡಿವೈಸ್ಗೆ ಏನು ಮಾಡಿರ್ತೀವಿ, ಒಂದು ಥರ್ಮಲ್ ಕಟ್ಟು, ಇದು 80 ಡಿಗ್ರಿಗೆ. ನೆಕ್ಸ್ಟ್ ಇದು ಥರ್ಮೋಸ್ಟಾಟ್ ಬಂದು 75 ಡಿಗ್ರಿಗೆ ಸೆಟ್ ಆಗಿರುತ್ತೆ. ಈಗ ನೋಡಿ, ಇಲ್ಲಿಂದ ಬಂದಂಥ ನ್ಯೂಟ್ರಲ್ ಬಂದು ಒಂದು ಕಾಯಿಲ್ಗೆ ಹೋಗಿರುತ್ತೆ, ಸರಿನಾ, ಹೀಟಿಂಗ್ ಎಲಿಮೆಂಟ್ಗೆ. ಇನ್ನೊಂದು ವೈರ್ ಇಲ್ಲಿಗೆ ಹೋಗಿರುತ್ತೆ, ಹಸಿರು ಲೈಟ್ಗೆ ಹೋಗಿರುತ್ತೆ. ಯಾಕಂದರೆ ನಿಮಗೆ ಗೊತ್ತಾಗಬೇಕಲ್ಲ ಕಾಯಿಲ್ಗೆ ಕರೆಂಟ್ ಬತ್ತಾ ಇಲ್ವಾ ಅಂತ. ಸೊ ಒಂದು ಲೈಟು ಇದಕ್ಕೆ ಹೋಗೈತೆ. ಸೊ ಇದ್ರದ್ದು ಲೈಟ್ ಏನಿಗೆ ಹೋಗಿರುತ್ತೆ, ನೆಕ್ಸ್ಟ್ ಇದು ಇಲ್ಲಿಗೆ ಬಂದಿರುತ್ತೆ ಕಾಯಿಲ್ಗೆ. ತೋರಿಸಿದೆ ರೆಡ್ದು ಹೇಳ್ತೀನಿ ತಡಿ. ಈಗ ನೋಡಿ, ರೆಡ್ದು ಬಂದು ಇಲ್ಲಿಂದ ಬಂದು ಫೇಸ್ ಲೈನಿಂದ ಬಂದು ಸಣ್ಣ ವೈರು ಇರೋದೆಲ್ಲ ಲೈಟಿಂದು, ಅಂದರೆ ಇದಕ್ಕೆ ಜಾಸ್ತಿ ಕರೆಂಟ್ ಬೇಡ ಅಂತ. ದಪ್ಪ ವೈರ್ ಇರೋದೆಲ್ಲ ಮೇಜರು, ಅದು ಜಾಸ್ತಿ ಕರೆಂಟ್ ಫ್ಲೋ ಮಾಡೋದು, ಅದಕ್ಕೆ ದಪ್ಪ ವೈರ್ ಹಾಕಿರ್ತೀವಿ. ಸೊ ಇಲ್ಲಿಂದ ರೆಡ್ ಕಲರ್ ವೈರ್ ಏನಾಗುತ್ತೆ, ಥರ್ಮೋಸ್ಟಾಟ್ಗೆ ಹೋಗುತ್ತೆ. ಥರ್ಮೋಸ್ಟಾಟ್ ಏನು ಮಾಡುತ್ತೆ, ಇಲ್ಲಿ ನೋಡಿ ಸೇಮು
ಇದು ಆಫು ಆನ್ ಅಂತ ಐತಲ್ವ. ಆಫ್ ಅಂದರೆ ಮಿನಿಮಮ್ ಟೆಂಪ್ರೇಚರು, ನೀರು ಬೆಚ್ಚಗಾಗೋವಂಥದ್ದು, ಸರಿನಾ. ಇದು CSM ಅಂತ, ಚೈಲ್ಡ್ ಸೇಫ್ಟಿ ಮೋಡ್ ಅಂತ, ಅಂದರೆ ಮಕ್ಕಳುಗಳು ಸ್ನಾನ ಮಾಡಿಸೋದಕ್ಕೆ ಬೆಚ್ಚಗಾದರೆ ಸಾಕಲ್ವ, ಸೊ ಅದಕ್ಕೋಸ್ಕರ ಚೈಲ್ಡ್ ಸೇಫ್ಟಿ ಮೋಡು ಈ ಥರ ಇರುತ್ತೆ. ಇದನ್ನು ನಾವು ಫುಲ್ಲು ಯಾವಾಗಲೂ ಕಸ್ಟಮರ್ಗೆ ಹೇಳ್ಬೇಕು, ಮ್ಯಾಕ್ಸಿಮಮಲ್ಲೇ ಇಡಿ ಅಂತ ಹೇಳಬೇಕು. ಯಾಕಂದರೆ ಅವ್ರು ಕೆಲವೊಬ್ಬರಿಗೆ ಒಬ್ಬೊಬ್ಬರು ಬಾಡಿ ಟೆಂಪ್ರೇಚರ್ ಒಂದೊಂದು ಥರ ಇರುತ್ತೆ. ಸೊ ಮ್ಯಾಕ್ಸಿಮಮಲ್ಲಿ ಇಟ್ಟಾಗ ಏನಾಗುತ್ತೆ, ನೀರು 75 ಡಿಗ್ರಿ ಗಂಟ ಬಿಸಿ ಆಗುತ್ತೆ. ಆವಾಗ ನೀರು ಒಳಗಡೆ ಯಾವಾಗ 75 ಡಿಗ್ರಿ ಆಗುತ್ತೆ ಆವಾಗ ಸೇಮ್ ಇದೇ ಥರನೇ ಇಲ್ಲೂ ಆಯಿತು ನೋಡಿ, ಬ್ಲ್ಯಾಕ್ ಕಲರ್ದು. ಇದು ಅಷ್ಟೇ, ಒಳಗಡೆ ಮರ್ಕ್ಯೂರಿ ಇರುತ್ತೆ. ಇದನ್ನು ಒಳಗಡೆ ಇನ್ಸರ್ಟ್ ಮಾಡಿರ್ತೀವಿ. ಇದೇನಾಗುತ್ತೆ, ನೀರು 75 ಡಿಗ್ರಿ ಆದ ಇಟ್ಕೆ ಇದು ಒಳಗಡೆಯಿಂದ ಮರ್ಕ್ಯೂರಿ ಫುಲ್ ಪ್ರೆಸರೈಸ್ಡ್ ಆಗಿ ಒಳಗಡೆ ಬಂದು ಇದನ್ನು ಆಫ್ ಮಾಡುತ್ತೆ. ಆಫ್ ಮಾಡಿದಾಗ ಏನಾಗುತ್ತೆ, ಇಲ್ಲಿಂದ ಬಂದ ಫೇಸ್ ಲೈನು ಇಲ್ಲಿ ಮುಂದಕ್ಕೆ ಹೋಗೋಕೆ ಬಿಡೋಲ್ಲ, ಸರಿನಾ. ಆವಾಗ ಏನಾಯಿತು, ಗೀಝರ್ಗೆ ಕರೆಂಟ್ ಹೋಗೋದು ತಪ್ಪೋಯ್ತು. ಆವಾಗ ಕಾಯಲ್ಲಿ ಕರೆಂಟ್ ಹೋಗೋದು ತಪ್ಪು. ಕಾಯಲ್ಲಿ ಕರೆಂಟ್ ಹೋಗೋದು ತಪ್ಪೋದು ಏನಾಯಿತು, ಕಾಯಲ್ಲಿ ಆಫ್ ಆಯಿತು. ಆವಾಗ ನೀರು ಕಂಟಿನ್ಯೂಸ್ ಕಾಯಲ್ಲ. ಆವಾಗ ಏನಾಯಿತು, ಕಸ್ಟಮರ್ ಏನು ಮಾಡ್ತಾರೆ, ಆವಾಗ 75 ಡಿಗ್ರಿ ಆಯಿತು ಅಂದೇಡ್ಗೆ ಈ ಗ್ರೀನ್ ಲೈಟ್ ಆಫ್ ಆಗುತ್ತೆ, ಸರಿನಾ. ಗ್ರೀನ್ ಲೈಟ್ ಆಫ್ ಆದಾಗ ನಿಮಗೆ ಕಸ್ಟಮರ್ ನಲ್ಲಿ ಆನ್ ಮಾಡ್ತಾರೆ. ನಲ್ಲಿ ಆನ್ ಮಾಡಿದಾಗ ನಿಮಗೆ ಒಳಗಡೆ ಇರೋಂಥ 75 ಡಿಗ್ರಿ ಬಿಸಿನೀರು ಕೆಳಗಡೆ ಬರುತ್ತೆ. ಸೊ ತಣ್ಣೀರು ಹೊಸ್ದಾಗಿ ಒಳಗಡೆ ಹೋದಾಗ ತಣ್ಣೀರು ಏನು ಮಾಡುತ್ತೆ, ಟೆಂಪ್ರೇಚರ್ ಕಮ್ಮಿ ಮಾಡುತ್ತೆ 70 ಡಿಗ್ರಿ. ಆ 70 ಡಿಗ್ರಿ ಬಂದಾಗ ಏನಾಗುತ್ತೆ, ಈ ತಿರ್ಗಾ ಪ್ರೆಷರ್ ಕಮ್ಮಿ ಆಗುತ್ತಲ್ಲ, ಮರ್ಕ್ಯೂರಿ ಪ್ರೆಷರು. ಆ ಪ್ರೆಷರ್ ಕಮ್ಮಿ ಆದಾಗ ಈ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ತಿರ್ಗಾ ಆನ್ ಆಗುತ್ತೆ. ಸೊ ಇದು ಒಂಥರ ಸ್ವಿಚ್ ಒಂಥರ ಆಟೋಮೆಟಿಕ್ ಸ್ವಿಚ್ ಇದು. ನೀರು ಬಿಸಿ ಜಾಸ್ತಿ ಆಯಿತು ಅಂದರೆ ಆಫ್ ಆಯ್ತದೆ, ನೀರು ಬಿಸಿ ಕಮ್ಮಿ ಆಯಿತು ಅಂದರೆ ತಿರ್ಗಾ ಆನ್ ಆಯ್ತದೆ. ಈಗ ಕಸ್ಟಮರ್ ಅಂತಾರೆ ಕೆಂಪು ಲೈಟ್ ಬರ್ತೈತೆ ಹಸಿರು ಲೈಟ್ ಬರ್ತಲ್ಲ ಅಂತ, ಆವಾಗ ಈ ಪ್ರಾಬ್ಲಮ್ ಬರುತ್ತೆ, ಈ ಥರ್ಮೋಸ್ಟಾಟ್ ಹೋಗಿರುತ್ತೆ. ಕಸ್ಟಮರ್ ಹೇಳ್ತಾರೆ ಎಗೇನು ನಮ್ಮದು ನೀವು ಈ ಥರ ಸ್ವಿಚ್ ರೀಸೆಟ್ ಮಾಡ್ಬಿಟ್ಟು ಬರ್ತಾನೆ ಇರ್ತೀರ. ಆವಾಗ ಅವ್ರು ಹೇಳ್ತಾರೆ ಇದು ಏನಪ್ಪ 3 ದಿನಕ್ಕೂ ರೀಸೆಟ್ ಆಯ್ತಾನೆ ಇರ್ತದೆ ಅಂತಾರೆ. ಆವಾಗ 2 ರೀಸನ್ನು, ಒಂದು ಥರ್ಮೋಸ್ಟಾಟ್ ಹೋಗಿರ್ತದೆ, ಇಲ್ಲಾಂದರೆ ಕಸ್ಟಮರ್ ಮನೆಯದು ಹೀಟಿಂಗ್ ಎಲಿಮೆಂಟು ಕಾಯಲ್ಲಿ ಹೋಗಿರ್ತದೆ. ಆ ಕಾಯಲ್ಲಿ ಚೇಂಜ್ ಮಾಡಬೇಕು. ನಾನು ಕಾಯಲ್ಲೂ ಚೇಂಜ್ ಮಾಡಿ ತೋರಿಸ್ತೀನಿ ಇವಾಗ ಹೆಂಗೆ ಅಂತ, ಸರಿನಾ. ಇದು ವೈರಿಂಗು ಸೇಮು. ಇವೆರಡು ಸೆನ್ಸರ್ಗಳು. ಫಸ್ಟು ಯಾವತ್ತೂ ಥರ್ಮೋಸ್ಟಾಟು ಇದು ಏನು ಸೆನ್ಸ್ ಮಾಡುತ್ತೆ, ಫಸ್ಟು ಇದನ್ನು ಇನ್ಸರ್ಟ್ ಮಾಡಬೇಕು. ಇದಾದಮೇಲೆ ನೆಕ್ಸ್ಟು ಅದು ಒಳಗಡೆ ಹೋದ ತಕ್ಷಣವೇ ಇದನ್ನು ಹಾಕ್ಬೇಕು. ಇದನ್ನು ಹಾಕ್ಬಿಟ್ಟು ಹಿಂಗೆ ಒಳಗಡೆ ತುರುಕಬೇಕು, ಸರಿನಾ. ಇಷ್ಟು ತುರುಕಿದ್ರೆ ಮುಗೀತು. ಫುಲ್ಲು ತುರುಕಬೇಕು, ಅಂದರೆ ಇದು ಎಷ್ಟು ಹೋಗುತ್ತೆ ಅಷ್ಟನ್ನು ತುರುಕಬೇಕು. ಇದಿಷ್ಟ ಆಯಿತಾ. ಇದಿಷ್ಟು ಬಂದು ವೈರಿಂಗಿಗೆ ಸಂಬಂಧಪಟ್ಟದ್ದು. ಈಗ ನೋಡಿ ತೋರಿಸ್ತೀನಿ, ರೆಡ್ ಲೈಟು ಗ್ರೀನ್ ಲೈಟ್ ಹೆಂಗೆ ಕನೆಕ್ಷನ್ ಕೊಟ್ಟಿದ್ದಾರೆ ಅಂತ ನೋಡಿ. ಈ ಥರ್ಮೋಸ್ಟಾಟಿಂದ ರೆಡ್ ದಿಲ್ ಹೋಯ್ತಲ್ಲ, ಈ ರೆಡ್ ಇಲ್ಲಿಗೆ ಬಂತು ನೋಡಿ ತಿರ್ಗಾ. ಇದನ್ನು ಕಾಯಲ್ಲಿ ಕೊಟ್ಟಿರ್ತೀವಿ. ಈಗ ನೋಡಿ, ಈಗ ಕಾಯಲ್ಗೆ 2 ವೈರ್ ಕೊಟ್ಟಿದ್ದೀನಿ, ವೈರು ಲೈಟ್ಗೂ. ಈಗ ಕಾಯಲ್ಗೆ ಕರೆಂಟ್ ಬತ್ತು. ಈಗ ನ್ಯೂಟ್ರಲ್ಲು ಡೈರೆಕ್ಟ್ ಪವರ್ ಕಾರ್ಡಿಂದನೇ ಬಂದ್ಬಿಟ್ಟೈತೆ. ಇಲ್ಲಿ ಥರ್ಮೋಸ್ಟಾಟು ಇಲ್ಲಿಂದ ಡೈರೆಕ್ಟ್ ಬಂದೈತೆ. ಸೊ ನ್ಯೂಟ್ರಲ್ ಸಪ್ಲೈ ಸಿಕ್ಬಿಡ್ತು. ಫೇಸ್ ಎಲ್ಲೈತೆ, ಫಸ್ಟು ಈ ಸ್ವಿಚ್ಚಿಗೆ ಬರಬೇಕು, ಆಮೇಲೆ ಈ ಸ್ವಿಚ್ಚಿಗೆ ಬರಬೇಕು, ಈ ಸ್ವಿಚ್ಚಿಂದ ಆಮೇಲೆ ಇಲ್ಲಿಗೆ ಬರಬೇಕು. 2 ಸ್ವಿಚ್ಚು ಕರೆಕ್ಟಾಗಿತ್ತು. ಕಾಯಲ್ಲಿ ಕರೆಂಟ್ ಬರ್ತೈತೆ ಅಂದಾಗ ಈ ಲೈಟ್ ಬರುತ್ತೆ, ಹಸಿರು ಲೈಟು, ಸರಿನಾ. ಇನ್ ಕೇಸು ಈಗ ಗ್ರೀನ್ ಲೈಟ್ ಆಫ್ ಆಯ್ತದೆ, ಏನಕ್ಕೆ ಆಫ್ ಆಯ್ತದೆ, ರೆಡ್ ಲೈಟ್ ಮಾತ್ರ ಉರಿತಾ ಇರ್ತದೆ. ರೆಡ್ ಲೈಟ್ ನೋಡಿ ಡೈರೆಕ್ಟಾಗಿ ಇಲ್ಲೂ ಕೊಟ್ಟವ್ರೆ, ಫೇಸು ನ್ಯೂಟ್ರಲ್ಲು ಈ ಸ್ವಿಚ್ಚು ಕರೆಕ್ಟಾಗಿ ಇಲ್ಲಿ ಕೊಟ್ಬಿಟ್ಟವ್ರೆ ರೆಡ್ ಲೈಟು. ಸೊ ಇವಾಗ ಏನಾಗುತ್ತೆ, ಇಲ್ಲಿಂದ ಬಂದಂಥ ಕರೆಂಟು ಇದು ಸ್ವಿಚ್ಚು ಕರೆಕ್ಟಾಗಿ ಐತೆ ಅಂತಂದರೆ ಈ ಲೈಟ್ ಉರಿತಾ ಇರುತ್ತೆ, ಸರಿನಾ. ಇವಾಗ 2 ಕಂಪ್ಲೇಂಟ್ ಬರುತ್ತೆ. ಒಂದು ಹಸಿರು ಲೈಟ್ ಬರ್ತಾರಲ್ಲ, ಬರೀ ರೆಡ್ ಲೈಟ್ ಉರಿತಾ ಇರ್ತದೆ. ಆವಾಗ ಇದು ಆಫ್ ಮಾಡಿರುತ್ತೆ. ಒಳಗಡೆ ಈ ನೀರು 75 ಡಿಗ್ರಿ ಸೆಟ್ ಆಗಿರ್ತದೆ, ಅದಕ್ಕೋಸ್ಕರ ಇದು ಆಫ್ ಮಾಡಿರ್ತದೆ, ಸರಿನಾ. ನೀವು ನಲ್ಲಿ ನೀರು ಬಿಟ್ಟಿದ ತಕ್ಷಣ ಹಸಿರು ಲೈಟ್ ಆಫ್ ಆಗುತ್ತೆ. ಈಗ ಇನ್ನೊಂದು ಕಂಪ್ಲೇಂಟ್ ಬರುತ್ತೆ, 2 ಲೈಟು ಉರಿತಾ ಇರುತ್ತೆ ಬಟ್ ನೀರು ಕಾಯಲ್ಲ. ಆವಾಗ ಏನಾಗಿರುತ್ತೆ, ಕಾಯಲ್ಲೂ ಓಪನ್ ಆಗಿರ್ತದೆ. ನಾನು ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ ಅದು ಹೆಂಗೆ. ಸಿಂಪಲ್ಲು, ಈ ಲೈಟಿಂದು ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ, ಇದನ್ನು ನೋಡ್ಕೊಳ್ಳಿ ಅಷ್ಟೇ. ವೈರಿಂಗು ಫೇಸು ನ್ಯೂಟ್ರಲ್ಲು, ಫೇಸ್ ಬಂದು ಥರ್ಮೋಸ್ಟಾಟ್ಗೆ ಹೋಗ್ತದೆ, ಥರ್ಮೋಸ್ಟಾಟಿಂದ ನೆಕ್ಸ್ಟು ಕಾಯಲ್ಲಿ ಬರ್ತದೆ. ನ್ಯೂಟ್ರಲ್ಲು ಇಲ್ಲಿಂದ ಥರ್ಮಲ್ ಕಟ್ಟಿಂದ ಡೈರೆಕ್ಟು ಥರ್ಮೋಸ್ಟಾಟಿಗೆ ಬರುತ್ತೆ ಅಷ್ಟೇ, ಆಯಿತಾ. ಇದಿಷ್ಟಾದ್ಮೇಲೆ ಕಾಯಲ್ಲಿ ಚೇಂಜ್ ಮಾಡೋದು ಹೆಂಗೆ ಅಂತಂದರೆ ಸಿಂಪಲ್ಲು. ಈ ವೈರ್ಗಳನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ನೋಡಿ ಇದಾಯಿತಾ. ಇದು ಅರ್ತಿಂಗ್ ಯಾವಾಗಲೂ ಮಸ್ಟ್ ಆ್ಯಂಡ್ ಶುಡ್ ಕನೆಕ್ಟ್ ಮಾಡಲೇಬೇಕು. ಯಾಕಂತಂದರೆ ಕಸ್ಟಮರ್ ಮೇಲೆ ಏನಾದರೂ ಕಾಯಲ್ಲಿ ಹೋಯ್ತು ಅಂದರೆ ಕರೆಂಟ್ ಹೊಡಿಯುತ್ತೆ. ಆ ಕರೆಂಟ್ ಹೊಡೆದಾಗ ಈಗ ಇತ್ತು ಅಂತಂದರೆ ಡೈರೆಕ್ಟ್ ಹೋಗುತ್ತೆ ಕರೆಂಟು, ಮನೆ ಅರ್ತಿಂಗ್ ಹೊಟ್ಟೋಗುತ್ತೆ. ಇನ್ ಕೇಸ್ ಆ ಥರ ಇಲ್ಲ ಅಂತಂದರೆ ಕಸ್ಟಮರ್ಗೆ ಕರೆಂಟ್ ಹೊಡಿತದೆ. ಸೊ ಮಸ್ಟ್ ಆ್ಯಂಡ್ ಶುಡ್ಡು ಅರ್ತಿಂಗ್ ಕನೆಕ್ಟ್ ಮಾಡಲೇಬೇಕು, ಸರಿನಾ. 1 ನಿಮಿಷ ಕಡಿಮೆ ಮಾಡ್ತಾ. ಈಗ ನೋಡಿ, ಈಗ ಬರೀ ಎಲ್ಲ ಇದಾಯ್ತಲ್ವಾ. ಸೊ ವೈರಿಂಗ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಈ ಎಲಿಮೆಂಟ್ನ ಸೈಡಿಗೆ ಮಡಗ್ಬಿಡಿ. ಇನ್ ಕೇಸ್ ನೀವು ಬಿಚ್ಚಬೇಕಾದ್ರೆ ನೀರು ಏನಾರು ಇದ್ರ ಒಳಗಡೆಗೆ ಹೋದರೆ ಇದು ಡ್ಯಾಮೇಜ್ ಆಗಿಬಿಡುತ್ತೆ. ಸೊ ಒಳಗಡೆ ನೀರು ಹೋದರೆ ಆಗೋದಿಲ್ಲ. ಸೊ ಇದನ್ನು ಬಿಚ್ಚಿಬಿಟ್ಟು ನೋಡಿ, ಇವೆರಡು ಕನೆಕ್ಟ್ರನ್ನು ಬಿಚ್ಚಿಬಿಟ್ರೆ ಇದು ಫುಲ್ ಸಪ್ರೇಟ್ ಆಗಿಬಿಡುತ್ತೆ, ಸರಿನಾ. ಈಗ ನೋಡಿ, ಇವು 3 ಸಪ್ರೇಟ್ ಆಗೋಯ್ತು. ಈಗ ಇದೇ ಪ್ಲೇಟೇ ಸಪ್ರೇಟ್ ಆಗೋಯ್ತು. ಸೊ ಇದನ್ನು ಸೈಡಿಗೆ ಮಡಗ್ಬಿಟ್ಟು ಆಮೇಲೆ ಈ ನಟ್ಗಳನ್ನ ಬಿಚ್ಚಿಬಿಡಿ ಎಲ್ಲನೂ ಒಂದೊಂದು.
ಯಾವಾಗ ಮೇಡಮ್? ನಿಮಿಷ. ನೋಡಿ ಇದಿಷ್ಟು ವೈರ್ನ ಇಷ್ಟು ಸ್ಕ್ರೂ ಬಿಚ್ಚಿದ ಮೇಲೆ ಇದಿರುತ್ತೆ ಈ ಪ್ಲೇಟು. ಈ ಪ್ಲೇಟ್ ಬಂದು ಕಾಯಿಲ್ಗೆ ಸಪೋರ್ಟಿವ್ ಪ್ಲೇಟು. ಇದನ್ನು ಈ ಥರ ರಿಮೂವ್ ಮಾಡಿದ್ರೆ ಇಷ್ಟು ಈ ಪ್ಲೇಟ್ ಓಪನ್ ಆಗುತ್ತೆ. ಈ ಪ್ಲೇಟ್ ಓಪನ್ ಆದಮೇಲೆ ಇದಕ್ಕೆ ಎಲಿಮೆಂಟ್ ಹೀಟಿಂಗ್ ಎಲಿಮೆಂಟು ಇದು ಫುಲ್ಲು ಬಿಗಿ ಇರುತ್ತೆ, ಬರೋದಿಲ್ಲ. ಸೊ ಕಟಿಂಗ್ ಪ್ಲೇಯರ್ ಹಾಕ್ಬಿಟ್ಟು ಇದನ್ನು ಹುಷಾರಾಗೆ ತೆಗಿಬೇಕು. ಇನ್ ಕೇಸ್ ನೀವು ಜಾಸ್ತಿ ರಫ್ ಆ್ಯಂಡ್ ಟಫ್ ಮಾಡ್ತೀವಿ ಅಂತಂದರೆ ಈ ಪಿನ್ ಕಟ್ಟಾಗ್ಬಿಡುತ್ತೆ. ಸೊ ಸ್ವಲ್ಪ ಲೈಟಾಗಿ ಅಲ್ಲಾಡಿಸಿ ತೆಗೆದ್ರೆ ಬರುತ್ತೆ. ಇನ್ ಕೇಸ್ ಅಲ್ಲಿ ಬರಲಿಲ್ಲ ಅಂತಂದರೆ ಇಲ್ಲಿ ಕೆಳಗಡೆಗೆ ಪಿನ್ ಹಾಕ್ಬಿಟ್ಟು ಇಲ್ಲಿ ಮೀಟಿ ನೋಡಿ ಬಂತು ಇವಾಗ. ನೋಡಿ ಇದೇ ಹೀಟಿಂಗ್ ಎಲಿಮೆಂಟು. ಇದು ಹೀಟಿಂಗ್ ಎಲಿಮೆಂಟು ನೋಡಿ. ಈ ಸಿಂಗಲ್ ಪಾಕೆಟ್ ಇರುತ್ತಲ್ಲ, ಈ ಪಾಕೆಟ್ ಬಂದು ಇಲ್ಲಿ ಮೇಲ್ಗಡೆ ಮೆಲ್ಟ್ ಮಾಡಿರ್ತಾರೆ, ಸರಿನಾ? ಇದು ಮೆಗ್ನೀಷಿಯಮ್ ರಾಡು. ಇನ್ ಕೇಸ್ ನೀರು ಒಳಗಡೆ ಏನಾದ್ರು ಉಪ್ಪಿನಾಂಶ ಇತ್ತು ಅಂದರೆ ಅದನ್ನೆಲ್ಲ ಹೀರ್ಕೊಳ್ಳುತ್ತೆ. ಇದು ಮೆಗ್ನೀಷಿಯಮ್ ರಾಡ್ ಕೆಲಸ ಇದು, ಸರಿನಾ? ನೆಕ್ಸ್ಟ್ ಈ ಹೀಟಿಂಗ್ ಎಲಿಮೆಂಟ್ ಹೆಂಗೆ ವರ್ಕ್ ಮಾಡುತ್ತೆ ಅಂತಂದರೆ, ಇಲ್ಲಿ ಫೇಸ್ ನ್ಯೂಟ್ರಲ್ ಕೊಟ್ಟರೆ ಒಳಗಡೆ ಮೆಗ್ನೀಷಿಯಮ್ದು ಇದಿರುತ್ತೆ, ಸರಿ ಏನಪ್ಪ ತಂತಿ, ಆ ತಂತಿ ಮುಖಾಂತರ ಬಿಸಿ ಆಗುತ್ತೆ. ಇನ್ ಕೇಸ್ ಕಸ್ಟಮರ್ ಏನು ಮಾಡ್ತಾರೆ, ಥರ್ಮೋಸ್ಟಾಟು ಬೇಗ ಆಫ್ ಆಗ್ತಾ ಇರುತ್ತೆ, ಸರಿನಾ? ಅವಾಗ ಏನಾಗಿರುತ್ತೆ ನೋಡಿ, ಈ ಥರ ಟಚ್ ಆಗಿಬಿಟ್ಟಿರುತ್ತೆ ಕಾಯಲ್ಗೆ, ಈ ಪಾಕೆಟು ಟಚ್ ಆಗಿರುತ್ತೆ. ಅವಾಗ ಏನಾಗುತ್ತೆ, ಬಿಸಿ ಈ ಕಾಯಲ್ಲು ಡೈರೆಕ್ಟಾಗಿ ಇದಕ್ಕೆ ಬಿಸಿಯಾಗಿ ಆಗಿ ಬೇಗ ಟ್ರಿಪ್ ಆಗ್ತಾ ಇರುತ್ತೆ. ಸೊ ಓಪನ್ ಮಾಡಿ ಇದನ್ನು ಕ್ಲೀನ್ ಮಾಡಬೇಕು, ಸರಿ? ಟಚ್ ಮಾಡ್ತಾ ಇರೋದನ್ನ ಫ್ರೀ ಮಾಡಬೇಕು. ನಾನು ಆವಾಗಲೇ ಹೇಳ್ದಂಗೆ ಈ ಟ್ರಿಪ್ಪರು ಆಟೋಮೆಟಿಕ್ ಜಾಸ್ತಿ ಟ್ರಿಪ್ ಆಯ್ತಾ ಇರುತ್ತೆ. ಹೋಯ್ತೀರಾ ಟ್ರಿಪ್ ರೀಸೆಟ್ ಮಾಡ್ತೀರಾ ಬರ್ತೀರಾ, ಓದ್ತೀರಾ ರೀಸೆಟ್ ಮಾಡ್ತೀರಾ ಬರ್ತೀರಾ, ಆ ಥರ ಆಯ್ತಾನೆ ಇರ್ತದೆ. ಅವಾಗ ಏನಾಗಿರುತ್ತೆ, ಈ ಕಾಯಲ್ಲಿ ತುಂಬ ಇಷ್ಟೊಪ್ಪ ಫುಲ್ಲು ಕಟ್ಕೊಬಿಟ್ಟಿರುತ್ತೆ ಶೆಲ್ಟು. ಅವಾಗ ಏನಾಗುತ್ತೆ, ಬಿಸಿ ಈಚೆ ಕಡೆಗೆ ಹೋಗೋಕ್ಕಾಗಲ್ಲ. ಸೊ ಬಿಸಿ ಏನಾಗುತ್ತೆ, ಬಿಸಿ ಡೈರೆಕ್ಟು ಈ ಪೈಪ್ಗೆ ಜಾಸ್ತಿ ಬೇಗ ಬಿಸಿ ಆಗ್ಬಿಡುತ್ತೆ. ಆ ಪೈಪ್ ಬಿಸಿ ಆದಾಗ ಏನಾಗುತ್ತೆ, ಅದಕ್ಕೆ ಗೊತ್ತಾಗಲ್ಲ ಸೆನ್ಸರ್ಗೆ ನೀರು ಬಿಸಿ ಆಗಾಯ್ತಾ ಏನು ಅಂತ. ಸೊ ಆಟೋಮೆಟಿಕ್ ಇದು ಬಿಸಿ ಆದ ತಕ್ಷಣವೇ ಅದು ಟ್ರಿಪ್ ಆಗ್ತಾ ಇರುತ್ತೆ. ಸೊ ಅವಾಗ ಏನು ಮಾಡಬೇಕು, ಇದನ್ನು ಕ್ಲೀನ್ ಮಾಡಿಬಿಟ್ಟು ಹಾಕ್ಬೇಕು. ಕ್ಲೀನ್ ಮಾಡಿಬಿಟ್ಟು ಹಾಕಿದ್ರೆ ಸರಿ ಹೋಯ್ತು. ಸೊ ಅದೇ ಥರನೇ ಸೇಮು ನೆಕ್ಸ್ಟು ಇವೆರಡು ಈ ಕಡೆ ಆಯ್ತಲ್ವ. ಸೊ ಈಗ ಹಿಂಗೆ ಹಾಕ್ಬಿಡೋದು. ಈ ನಟ್ಗಳು ಅಷ್ಟೇ, ನಟ್ಗಳನ್ನ ಹೆಂಗೆ ಕಳಿಯೋದು ಅಂತಂದರೆ ಈ ಥರ ಇರುತ್ತೆ ನೋಡಿ, ಸುಮಾರು ಈ ಥರ ಇದ್ದಾಗ ಇದನ್ನ ಹಿಂಗೆ ಹಾಕ್ಕೊಂಡು ಈ ಥರ ಬಂದು ಈ ಥರ ತೆಗಿಯೋದು. ಈ ಥರ ಲಾಕ್ ಇರುತ್ತೆ ಇದು. ಸೇಮ್ ತಿರ್ಗಿ ಹಾಕ್ಬೇಕು ಅಂದರೆ ಇದೇ ಡೈರೆಕ್ಷನಲ್ಲಿ ಇಟ್ಕೊಂಡು ಈ ಥರ ಹಾಕ್ಕೊಂಡು ಹಿಂಗೆ ಹಾಕಿದ್ರೆ ಮುಗೀತು. ಈಗ ಲಾಕ್ ಆಯ್ತು ಇವಾಗ. ಸೊ ನೀವು ಈ ಕಡೆ ಇತ್ತು ಅಂದರೆ ಅನ್ಲಾಕು, ಈ ಕಡೆ ಇತ್ತು ಅಂದರೆ ಲಾಕು. ಸೊ ಎಲ್ಲನೂ ಲಾಕ್ ಮಾಡಿಬಿಟ್ಟು ಈ ಕಡೆ ಸೈಡು. ಈಗ ನೆಕ್ಸ್ಟು ಇದನ್ನು ಹಿಂಗೆ ಹಾಕಿದ್ರೆ ಆಯಿತು. ಇಷ್ಟೇ. ಇವಾಗ ಮಾಮೂಲಿ ಎಲ್ಲದಕ್ಕೂ ವಾಸರ್ಗಳು ಹಾಕ್ಬಿಟ್ಟು ನಟ್ಟು ಬೋಲ್ಟ್ ಹಾಕ್ಬಿಟ್ಟು ಟೈಟ್ ಮಾಡಿದ್ರೆ ಆಯಿತು, ಅಷ್ಟೇ. ಸೊ ಕಸ್ಟಮರ್ ಏನು ಮಾಡ್ತಾರೆ, ಹೊಸ ಫಿಟ್ಟಿಂಗಲ್ಲಿ ಅವರು ಗೀಜರ್ ತಂದಿರೋ ಖುಷಿಗೆ ಫಸ್ಟು ಕರೆಂಟ್ಗೆ ಹಾಕ್ಬಿಡ್ತಾರೆ. ಅವರು ಕರೆಂಟ್ಗೆ ಹಾಕ್ಬಿಟ್ಟಾಗ ಏನಾಗುತ್ತೆ, ಈ ಎಲಿಮೆಂಟು ಡ್ರೈ ಹೀಟ್ ಆಗುತ್ತೆ. ಡ್ರೈ ಹೀಟ್ ಅಂತಂದರೆ ನೀರಿಲ್ದೇನೆ ಏನಾರು ಹಾಕಿದ್ರೆ ಆ ಕಾಯಲ್ಲಿ ಹೊಟ್ಟೋಗುತ್ತೆ. ಬಿಸಿ ಜಾಸ್ತಿ ಫುಲ್ ಕೆಂಪಗಾಗ್ಬಿಟ್ಟು ಅದು ಓಪನ್ ಆಗಿಬಿಡುತ್ತೆ. ಸೊ ಕಸ್ಟಮರ್ಗೆ ಇನ್ಸ್ಟಾಲೇಷನ್ ಮಾಡೋಕ್ಕೂ ಪಕ್ಕ ಹೇಳಬೇಕು, ನೀರು ಫಸ್ಟು ಗೀಜರ್ಗೆ ನೀರು ತುಂಬಿಸ್ಬಿಟ್ಟೆ ಕರೆಂಟ್ ಆನ್ ಮಾಡಬೇಕು. ಇನ್ ಕೇಸ್ ಕರೆಂಟ್ನ ನೀವು ಹಂಗೆ ಕರೆಂಟ್ ಮನೆಗೆ ತಗೊಂಡು ಹೋದ ತಕ್ಷಣ ಚುಚ್ಚಿಬಿಟ್ರೆ ಅದು ಗೊತ್ತಿರಲ್ಲ ನೀರು ಐತಾ ಇಲ್ವಾ ಅಂತ. ಸೊ ಡೈರೆಕ್ಟು ಹೀಟಾಗಿ ಆಫ್ ಆಗೋಗುತ್ತೆ, ಟ್ರಿಪ್ ಆಗಿಬಿಡುತ್ತೆ. ಅವಾಗ ನಾವು ಹೋಗಿ ತಿರ್ಗಾ ಕಸ್ಟಮರ್ ಮನೆಗೆ ಹೋಗಿ ರೀಸೆಟ್ ಮಾಡ್ಬಿಟ್ಟು ಬರಬೇಕು. ಇದಿಷ್ಟ ಆಯಿತಾ. ನೆಕ್ಸ್ಟು ಅರ್ತಿಂಗ್ ವೈರ್ ಕನೆಕ್ಟ್ ಮಾಡಿಬಿಡೋದು. ಆಯಿತಾ, ಅರ್ತಿಂಗ್ ವೈರ್ ಕನೆಕ್ಟ್ ಆಯಿತು. ನೆಕ್ಸ್ಟು ಇದೊಂದು ಐತೆ, ಇದು ಪವರ್ ಕಾರ್ಡ್ದು ಸಪೋರ್ಟಿಂಗ್ ಕೇಬಲ್. ಇನ್ ಕೇಸ್ ಪವರ್ ಕಾರ್ಡ್ನ ಕಸ್ಟಮರು ಉದ್ದ ಇದೆ ಅಂತ ಹೇಳ್ಬಿಡ್ತಾರಲ್ವ, ಸೊ ಅದಕ್ಕೋಸ್ಕರ ಆ ಥರ ಎಳಿಬಾರ್ದು ಅಂದ್ಬಿಟ್ಟು ಇದಕ್ಕೆ ಸಪೋರ್ಟಿಂಗ್ಗೆ ಇಲ್ಲಿ ಕೊಟ್ಟಿರ್ತಾರೆ, ಅದಕ್ಕೊಂದು ಸೇಫ್ಟಿಗೆ. ಸರಿನಾ, ಇಷ್ಟ ಆಯಿತು. ನಾನು ಆಗಲೇ ಹೇಳ್ದಂಗೆ ನೋಡಿ, ಫೇಸ್ ನ್ಯೂಟ್ರಲ್ ಏನಾರ ನೀವು ಡೈರೆಕ್ಟಾಗಿ ಕೊಡ್ತು ಅಂತಂದರೆ ಬಸ್ಟ್ ಆಗೋ ಚಾನ್ಸಸ್ ಇರುತ್ತೆ, ಬಸ್ಟ್ ಆಗಿಬಿಡುತ್ತೆ ಗೀಜರು. ಸೊ ಯಾರು ಆ ಥರ ಮಾಡಬೇಡಿ,
ಸೊ ನೆಕ್ಸ್ಟು ಅದೇ ಥರನೇ ಈ ಫೇಸ್ ನ್ಯೂಟ್ರಲ್ಲು ಹಿಂಗೆ ಥರ್ಮಲ್ ಕಟ್ಗೆ ಹಾಕ್ಬಿಟ್ಟು ಇವೆರಡು ಸೆನ್ಸರ್ಗಳನ್ನ ಫಸ್ಟು ಥರ್ಮೋಸ್ಟಾಟ್ನ ಒಳಗಡೆ ತುರುಕ್ಬೇಕು. ಆಮೇಲೆ ಥರ್ಮಲ್ ಕಟ್ನ ತುರುಕ್ಬಿಟ್ಟು ಥರ್ಮಲ್ ಕಟ್ ಆದಮೇಲೆ ನೋಡಿ ಇವೆರಡು ಕನೆಕ್ಟರ್ ಇರುತ್ತೆ, ಅವೆರಡು ಕನೆಕ್ಟ್ರನ್ನ ಕಾಯಿಲ್ಗೆ ಹಾಕಿದ್ರೆ ಮುಗೀತು ಅಷ್ಟೇ. ಇದರಲ್ಲಿ ಆಮೇಲೆ ರೆಡ್ ಕಲರ್ದು ಬಂದು ರೆಡ್ಗೆ ಕೊಡಬೇಕು, ನೀರಿನ ಹಸಿರು ಕಲರ್ ಬಂದು ಹಸಿರು ಕೊಡಬೇಕು. ಆಮೇಲೆ ಇದು ಗ್ಲಾಸ್ ಹುಲ್ ಹಾಕ್ಬಿಟ್ಟು ಫಸ್ಟು ಈ ಫ್ರಂಟಿಂದ ಹಾಕ್ಬಿಟ್ಟು ಆಯಿತಾ. ಈಗ 2 ಸ್ಕ್ರೂ ಹಾಕ್ಬಿಡೋದು ಅಷ್ಟೇ. ಇದು ಎಲ್ಲ ಕಂಪ್ನಿ ಗೀಝರಲ್ಲೂ ಸೇಮ್ ಟೆಕ್ನಿಕೆ ಯೂಸ್ ಮಾಡಿರೋದು, ಸರಿನಾ. ನೀವು ನಮ್ಮ ಕಂಪ್ನಿದಂತಲ್ಲ, ಯಾವುದೇ ಕಂಪ್ನಿಗೆ ಹೋದ್ರೂ ಎಲ್ಲ ಕಂಪ್ನಿಲೂ ಇದೇ ಟೆಕ್ನಿಕಲಾಗಿ ಯೂಸ್ ಮಾಡೋದು. ಯಾವುದೇ ಗೀಝರ್ ಹೋದ್ರೂ ಫಸ್ಟು ಥರ್ಮಲ್ ಕಟ್ಟು ಥರ್ಮೋಸ್ಟಾಟು ಕಾಯಿಲು ಹಿಂಗೆ ಹೋಗೋದು. ಕೆಲವೊಂದು ಗೀಝರೆಲ್ಲ ಡಿಜಿಟಲ್ ಆಗಿರುತ್ತೆ ಇಷ್ಟೇ.